ನೀವೆಲ್ಲ ನೆನ್ನೆ ತಾನೇ ನೋಡಿದ್ರಿ ಶ್ರೀರಂಗಪಟ್ಟಣದ ಸಾವಿತ್ರಿ ಅಂತಕ್ಕಂತ ಒಂದು ಅವಳಿಗೆ ದುಡ್ಡುಗಳನ್ನ ತೆಗೆದು ಕ್ಲೀನ್ ಮಾಡಿಸಿ ಎಲ್ಲ ಮಾಡಿದೆ. ಎಣಿಕೆ ಕಾರ್ಯ ನೆನ್ನೆ ಮುಂಚೂರಾಗಿರ್ತಕ್ಕಂಥ ನೋಟ್ಗಳು 1,75,000 ಚಿಲ್ಲರೆ ನೋಟ್ ಇತ್ತು. ಜೊತೆಗೆ ಚಿಲ್ಲರೆ ಎಣಿಸ್ದಾಗ 62,000 61,000 ಚಿಲ್ಲರೆ ಬಂತು. ಆ ಕಾಯಿನ್ಗಳೆಲ್ಲ ಅವೆಲ್ಲವನ್ನು ಸಹಿತ ಕೌಂಟ್ ಮಾಡಿ ನಾವು ಸಂಸ್ಥೆಯಿಂದ 15 ಜನ ಹುಡುಗರು ಎಲ್ಲ ಹೋಗಿ ಕರ್ನಾಟಕ ಬ್ಯಾಂಕ್ ನಲ್ಲಿ ಅವಳ ಹೆಸರಿನ ಅಕೌಂಟ್ ಅಲ್ಲಿ ದುಡ್ಡು ಇತ್ತು, ಒಂದು 80,000 ರೂಪಾಯಿ ಹಣದ್ದು. ಅದ್ರ ಜೊತೆ ಈ ಹಣವನ್ನು ಸಹಿತ ಅದರಲ್ಲಿ ಬ್ಯಾಂಕ್ ನಲ್ಲಿ ಇಟ್ಟು ಅವಳಿಗೆ ಅದ್ರ ಬಗ್ಗೆ ಒಂದು ಪಾಸ್ಬುಕ್ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದೆಲ್ಲವನ್ನು ಸಹಿತ ಸೇಫ್ ಆಗಿ ಅವಳ ಅಕೌಂಟ್ ಹೆಸರಲ್ಲೇ ನಾವು ಶ್ರೀರಂಗಪಟ್ಟಣದ ಕರ್ನಾಟಕ ಬ್ಯಾಂಕ್ ನಲ್ಲಿ ಅದನ್ನ ಇಟ್ಟು ಬಂದಿದ್ದೀವಿ. SBI ಇದರಲ್ಲಿ ಮಾಮೂಲಿ SBI ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ವಿ. ಅವಳಿಗೆ ಆಗ ಖರ್ಚಿಗೆ ಏನಾದ್ರು ಬೇಕಾದ್ರೆ ಹೇಳ್ತಾರೆ ಅಂತ ಹೇಳ್ತಾಳೆ. ನಮ್ಗೆ ಹೇಳಿದಾಗ ಗೊತ್ತಾಗುತ್ತೆ, ಅವಳಿಗೆ ತಕ್ಕೊಡ್ಬೋದು ಅನ್ನೋದಕ್ಕೆ ಅದನ್ನ ಮಾಡಿದ್ವಿ. ಮತ್ತೆ ನಮ್ಮ ಪುರಸಭೆಯವರು ಬಂದು ಎಲ್ಲ ಸ್ವಚ್ಛತೆ ಮಾಡಿಕೊಟ್ರು ಕ್ಲೀನ್ ಆಗಿ. ಅಕ್ಕಪಕ್ಕ ಗಿಡ ಗಂಟೆಗಳು ಹಳೆ ಕಸ ಎಲ್ಲ ತೆಗೆದು, ಹಾಗೆ ನಾಳೆಯಿಂದ ಅವಳಿಗೆ ಆ ಜಾಗದಲ್ಲಿ ಅಲ್ಲೇ ಪಾಪ ಅವಳಿಗೆ ವಾಸ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಬೇರೆ ಆಶ್ರಮಗಳಿದೆ, ಎಲ್ಲಿ ಹೋಗಲ್ಲ ಅಂತಾಳೆ. ತಾನೇ ಇಟ್ಕೊಂಡಿರೋ ದುಡ್ಡಲ್ಲಿ ನಾನು ನೋಡ್ಕೊಳ್ಳಿ ಅಂತ ಹೇಳಿದಾಳೆ. ಹಾಗೆ ನಾಳೆಯಿಂದ ಅವ್ರಿಗೆ ಟೈಲ್ಸ್ ಗಾರಿಗಳನ್ನ ಹಾಕಿ ಒಂದು ದಿವಾನ್ ಕಟ್ ಹಾಕೊಟ್ಟು ಅವಳಿಗೆ ಊಟ ಅಂತೂ ನಾವು ಅಕ್ಕಪಕ್ಕದವರೆಲ್ಲ ಕೊಡ್ತೀವಿ. ಇಲ್ಲೇ ಒಂದ್ ಸ್ವಲ್ಪ ಗಾಳಿ ಮಳೆ ಚಳಿ ಬಿಸಿಲಿಗೆ ಇರ್ತಾರೆ, ಚಿಕ್ಕ ಸೂರಿಗೆ ಒಂದು ಅದನ್ನ ಟೈಲ್ಸ್ ಹಾಕೊಟ್ಟು ಒಳಗಡೆ ಐಲಿ ಹೆಗ್ಗಣಗಳು ಬರ್ದಿರ್ತಾರೆ. ಯಾಕಂದ್ರೆ ಬಯಲು ಪ್ರದೇಶ ಇದೆ, ಅದನ್ನ ಮಾಡ್ಕೊಡೋಕ್ಕೂ ಸಹಿತ ಮಾಡಿದ್ವಿ. ಅವಳೇ ನಮ್ಗೆ ಅದನ್ನ ಅಂದ್ರಲ್ಲೇ ಮಾಡ್ಕೊಡಿ ಅಂತ, ಅವಳು ಬೇರೆ ದುಡ್ಡಿಸ್ಕೊಳ್ಬೇಡಿ ಅಂತ ಹೇಳಿ ನಮಗೆ ಅದಕ್ಕೂ ಸಹಿತ 20,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ಲ. ಅದೆಲ್ಲ ಮನೆಯನ್ನು ಸ್ವಲ್ಪ ಕಟ್ಸಿ ರೆಡಿ ಮಾಡ್ಕೊಡಿ ಅಂತ. ಅದರಿಂದ ಅವಳಿಗೆ ಸ್ವಾಭಿಮಾನ ಬೇರೆ ಇದೆ. ಬರೀ ಭಿಕ್ಷಿಕೆಯಿಂದ ಅಲ್ಲ, ಮನೆ ಕೆಲಸನೂ ಮಾಡ್ತಿದ್ರಿಂದ ಅವಳಿಗೆ ಇಷ್ಟೆಲ್ಲ ದುಡ್ಡು ಇಟ್ಕೊಳ್ಳೋಕೊಂದು ಅನುಕೂಲ ಆಗಿದೆ. ನೀವೆಲ್ಲ ನೆನ್ನೆ ತಾನೇ ನೋಡಿದ್ರಿ ಶ್ರೀರಂಗಪಟ್ಟಣದ ಸಾವಿತ್ರಿ ಅಂತಕ್ಕಂತ ಒಂದು ಅವಳಿಗೆ ದುಡ್ಡುಗಳನ್ನ ತೆಗೆದು ಕ್ಲೀನ್ ಮಾಡಿಸಿ ಎಲ್ಲ ಮಾಡಿದೆ. ಎಣಿಕೆ ಕಾರ್ಯ ನೆನ್ನೆ ಮುಂಚೂರಾಗಿರ್ತಕ್ಕಂಥ ನೋಟ್ಗಳು 1,75,000 ಚಿಲ್ಲರೆ ನೋಟ್ ಇತ್ತು. ಜೊತೆಗೆ ಚಿಲ್ಲರೆ ಎಣಿಸ್ದಾಗ 62,000 61,000 ಚಿಲ್ಲರೆ ಬಂತು. ಆ ಕಾಯಿನ್ಗಳೆಲ್ಲ ಅವೆಲ್ಲವನ್ನು ಸಹಿತ ಕೌಂಟ್ ಮಾಡಿ ನಾವು ಸಂಸ್ಥೆಯಿಂದ 15 ಜನ ಹುಡುಗರು ಎಲ್ಲ ಹೋಗಿ ಕರ್ನಾಟಕ ಬ್ಯಾಂಕ್ ನಲ್ಲಿ ಅವಳ ಹೆಸರಿನ ಅಕೌಂಟ್ ಅಲ್ಲಿ ದುಡ್ಡು ಇತ್ತು, ಒಂದು 80,000 ರೂಪಾಯಿ ಹಣದ್ದು. ಅದ್ರ ಜೊತೆ ಈ ಹಣವನ್ನು ಸಹಿತ ಅದರಲ್ಲಿ ಬ್ಯಾಂಕ್ ನಲ್ಲಿ ಇಟ್ಟು ಅವಳಿಗೆ ಅದ್ರ ಬಗ್ಗೆ ಒಂದು ಪಾಸ್ಬುಕ್ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದೆಲ್ಲವನ್ನು ಸಹಿತ ಸೇಫ್ ಆಗಿ ಅವಳ ಅಕೌಂಟ್ ಹೆಸರಲ್ಲೇ ನಾವು ಶ್ರೀರಂಗಪಟ್ಟಣದ ಕರ್ನಾಟಕ ಬ್ಯಾಂಕ್ ನಲ್ಲಿ ಅದನ್ನ ಇಟ್ಟು ಬಂದಿದ್ದೀವಿ. SBI ಇದರಲ್ಲಿ ಮಾಮೂಲಿ SBI ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ವಿ. ಅವಳಿಗೆ ಆಗ ಖರ್ಚಿಗೆ ಏನಾದ್ರು ಬೇಕಾದ್ರೆ ಹೇಳ್ತಾರೆ ಅಂತ ಹೇಳ್ತಾಳೆ. ನಮ್ಗೆ ಹೇಳಿದಾಗ ಗೊತ್ತಾಗುತ್ತೆ, ಅವಳಿಗೆ ತಕ್ಕೊಡ್ಬೋದು ಅನ್ನೋದಕ್ಕೆ ಅದನ್ನ ಮಾಡಿದ್ವಿ. ಮತ್ತೆ ನಮ್ಮ ಪುರಸಭೆಯವರು ಬಂದು ಎಲ್ಲ ಸ್ವಚ್ಛತೆ ಮಾಡಿಕೊಟ್ರು ಕ್ಲೀನ್ ಆಗಿ. ಅಕ್ಕಪಕ್ಕ ಗಿಡ ಗಂಟೆಗಳು ಹಳೆ ಕಸ ಎಲ್ಲ ತೆಗೆದು, ಹಾಗೆ ನಾಳೆಯಿಂದ ಅವಳಿಗೆ ಆ ಜಾಗದಲ್ಲಿ ಅಲ್ಲೇ ಪಾಪ ಅವಳಿಗೆ ವಾಸ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಬೇರೆ ಆಶ್ರಮಗಳಿದೆ, ಎಲ್ಲಿ ಹೋಗಲ್ಲ ಅಂತಾಳೆ. ತಾನೇ ಇಟ್ಕೊಂಡಿರೋ ದುಡ್ಡಲ್ಲಿ ನಾನು ನೋಡ್ಕೊಳ್ಳಿ ಅಂತ ಹೇಳಿದಾಳೆ. ಹಾಗೆ ನಾಳೆಯಿಂದ ಅವ್ರಿಗೆ ಟೈಲ್ಸ್ ಗಾರಿಗಳನ್ನ ಹಾಕಿ ಒಂದು ದಿವಾನ್ ಕಟ್ ಹಾಕೊಟ್ಟು ಅವಳಿಗೆ ಊಟ ಅಂತೂ ನಾವು ಅಕ್ಕಪಕ್ಕದವರೆಲ್ಲ ಕೊಡ್ತೀವಿ. ಇಲ್ಲೇ ಒಂದ್ ಸ್ವಲ್ಪ ಗಾಳಿ ಮಳೆ ಚಳಿ ಬಿಸಿಲಿಗೆ ಇರ್ತಾರೆ, ಚಿಕ್ಕ ಸೂರಿಗೆ ಒಂದು ಅದನ್ನ ಟೈಲ್ಸ್ ಹಾಕೊಟ್ಟು ಒಳಗಡೆ ಐಲಿ ಹೆಗ್ಗಣಗಳು ಬರ್ದಿರ್ತಾರೆ. ಯಾಕಂದ್ರೆ ಬಯಲು ಪ್ರದೇಶ ಇದೆ, ಅದನ್ನ ಮಾಡ್ಕೊಡೋಕ್ಕೂ ಸಹಿತ ಮಾಡಿದ್ವಿ. ಅವಳೇ ನಮ್ಗೆ ಅದನ್ನ ಅಂದ್ರಲ್ಲೇ ಮಾಡ್ಕೊಡಿ ಅಂತ, ಅವಳು ಬೇರೆ ದುಡ್ಡಿಸ್ಕೊಳ್ಬೇಡಿ ಅಂತ ಹೇಳಿ ನಮಗೆ ಅದಕ್ಕೂ ಸಹಿತ 20,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ಲ. ಅದೆಲ್ಲ ಮನೆಯನ್ನು ಸ್ವಲ್ಪ ಕಟ್ಸಿ ರೆಡಿ ಮಾಡ್ಕೊಡಿ ಅಂತ. ಅದರಿಂದ ಅವಳಿಗೆ ಸ್ವಾಭಿಮಾನ ಬೇರೆ ಇದೆ. ಬರೀ ಭಿಕ್ಷಿಕೆಯಿಂದ ಅಲ್ಲ, ಮನೆ ಕೆಲಸನೂ ಮಾಡ್ತಿದ್ರಿಂದ ಅವಳಿಗೆ ಇಷ್ಟೆಲ್ಲ ದುಡ್ಡು ಇಟ್ಕೊಳ್ಳೋಕೊಂದು ಅನುಕೂಲ ಆಗಿದೆ.